ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ದಾರಿದೀಪವಾಗಬೇಕು. ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ಅವರಿಗೆ ಹೇಳಬೇಕಾಗುತ್ತದೆ. ಆಗ ಮಾತ್ರ ಅವರು ಪರಿಪೂರ್ಣ ತಂದೆ ತಾಯಿಗಳಾಗುತ್ತಾರೆ. ನಂತರ ಹೆತ್ತ ತಂದೆ ತಾಯಿಗಳು ಮಕ್ಕಳಿಗೆ ಹೇಳಲೇಬೇಕಾಗಿರುವಂತಹ 20 ಸಂಗತಿಗಳನ್ನು ನಾನು ನಿಮಗೆ ಈಗ ಹೇಳ್ತೀನಿ. ಈ 20 ಮಾತುಗಳನ್ನು ಮನದಲ್ಲಿ ಇಟ್ಟುಕೊಂಡು ನಡೆದಿದ್ದೇ ಆದರೆ ಜೀವನದಲ್ಲಿ ನೀವು ಆದಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡುಬರುತ್ತದೆ. ಇವುಗಳನ್ನು ನೀವು ತಿಳಿದುಕೊಂಡು ಪಾಲಿಸುವುದರಿಂದ ವೈಯಕ್ತಿಕ ಜೀವನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಪ್ರತಿ ತಂದೆ ತಾಯಿಗಳು ಈ 20 ವಿಚಾರಗಳನ್ನು ಹೆತ್ತ ಮಕ್ಕಳಿಗೆ ಹೇಳಲೇಬೇಕಾಗಿರುವಂತಹ ವಿಚಾರಗಳಾಗಿವೆ. ಈ ವಿಚಾರಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳುವುದರಿಂದ ಅವರಿಗೆ ಯಾವುದೇ ಸಮಸ್ಯೆಗಳು ಬಾರದೆ ಅವರು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನು ನೋಡೋಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆ ಲಕ್ಷ್ಮೀ ದೇವಿ ಆಗಿರುತ್ತಾಳೆ. ಹಾಗಾಗಿ ಆ ಮಾತೆಗೆ ಜೈ ಲಕ್ಷ್ಮೀ ದೇವಿ ಅಂತ ಕಾಮೆಂಟ್ ಮಾಡಿ. ಮೊದಲನೇದಾಗಿ, ತಾಯಿಯ ಮೇಲೆ ಗೌರವ ಅಥವಾ ಪ್ರೀತಿಯಿಂದ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಿಮ್ಮ ಹೆಂಡತಿ ಹತ್ತಿರ ಜಗಳಗಳನ್ನು ಇಟ್ಟುಕೊಳ್ಳಬೇಡಿ. ಯಾಕಂದರೆ ಸ್ತ್ರೀ ಇಲ್ಲದೆ ಪುರುಷನು ಅತಿ ಹೆಚ್ಚು ಕಾಲ ಜೀವಿಸಲು ಸಾಧ್ಯವೇ ಇಲ್ಲ. ಎರಡನೇದಾಗಿ, ಪೊಲೀಸರೊಂದಿಗೆ ನೀವು ಸ್ನೇಹವಾಗಿರುವುದು ಅಥವಾ ಶತ್ರುತ್ವವನ್ನು ಕಟ್ಟಿಕೊಳ್ಳುವುದು ಎರಡೂ ಉತ್ತಮವಲ್ಲ. ಪೊಲೀಸರಿಗೆ ಸಾಧ್ಯವಾದ ಮಟ್ಟಿಗೆ ದೂರ ಇರುವುದು ಉತ್ತಮ. ಮೂರನೆಯದು, ನಿಮಗೆ ಎಷ್ಟೇ ಸ್ನೇಹವಿರಲಿ, ಇತರರೊಂದಿಗೆ ಅದೆಷ್ಟೇ ಪ್ರೀತಿ ಇರಲಿ, ಅವರೊಂದಿಗೆ ನೀವು ನಿಮ್ಮ ಬಂಧವನ್ನು ಮನೆಯ ಹೊರಗಡೆಯವರೆಗೆ ಮಾತ್ರ ಇಟ್ಟುಕೊಳ್ಳಿ. ನೀವು ಮನೆಯಲ್ಲಿ ಇಲ್ಲದಿದ್ದಾಗ ಮನೆಯ ಒಳಗಡೆ ಬರುವಂತಹ ಒಂದು ಸಲಿಗೆಯನ್ನು ಯಾರಿಗೂ ಕೊಡಬೇಡಿ. ನಾಲ್ಕನೇದಾಗಿ, ನಿನ್ನ ಹತ್ತಿರ ಎಷ್ಟು ಹಣವಿದೆಯೋ ಅದನ್ನು ಹೆಂಡತಿಗೆ ಹೇಳಬಾರದು. ಒಂದು ವೇಳೆ ನಿನ್ನ ಹತ್ತಿರ ಹಣ ಇಲ್ಲ ಅಂದರೆ ನಿನ್ನ ಬಗ್ಗೆ ಕೀಳಾಗಿ ನೋಡುತ್ತಾಳೆ. ಅಥವಾ ನಿನ್ನ ಹತ್ತಿರ ಹಣ ಇದ್ದಿದ್ದೇ ಆದರೆ ಅವಳಿಗೆ ಅಹಂಕಾರವು ಜಾಸ್ತಿ ಆಗುತ್ತದೆ. ಹಾಗಾಗಿ ಇವೆರಡರಿಂದ ನಿನಗೆ ನಷ್ಟನೇ ಹೊರತು ಯಾವುದೇ ಲಾಭಗಳು ಆಗಲು ಸಾಧ್ಯವಿಲ್ಲ. ಹಾಗಾಗಿ ಹಣದ ಬಗ್ಗೆ ಇರುವ ರಹಸ್ಯವನ್ನು ಗೌಪ್ಯವಾಗಿಡಲು ಪ್ರಯತ್ನಿಸಿ. ಆರನೆಯದಾಗಿ, ತಂದೆ ತಾಯಿಗಳು ಅದೆಷ್ಟೇ ಸರಿ ತಪ್ಪು ಸಲಹೆಗಳನ್ನು ಕೊಟ್ಟರೂ ಸಹ ಅವರ ಮೇಲೆ ನೀನು ಜಗಳವಾಡದೆ ಇರುವುದು ಉತ್ತಮ. ಒಂದು ವೇಳೆ ತಂದೆ ತಾಯಿಗಳ ಮೇಲೆ ನೀವು ಏನಾದರೂ ಸಿಟ್ಟು ಮಾಡಿಕೊಂಡು ಅವರ ಮೇಲೆ ಹರಿಸಿದ್ದೇ ಆದರೆ ಇತರರಲ್ಲಿ ನಿಮ್ಮ ಬಗ್ಗೆ ಗೌರವ ಕಡಿಮೆ ಆಗಲು ಸಾಧ್ಯವಾಗುತ್ತದೆ. ಇತರರು ನಿಮ್ಮನ್ನು ಕೀಳಾಗಿ ನೋಡುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿರುತ್ತವೆ. ಆರನೆಯದಾಗಿ, ಆಹಾರವನ್ನು ಹೊಟ್ಟೆ ತುಂಬ ಊಟ ಮಾಡಬೇಡಿ. ಅದು ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಏಳನೆಯದಾಗಿ, ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಹೆಂಡತಿ ಊಟದ ಬಗ್ಗೆ ವಿಚಾರಿಸುವುದು, ಅವಳು ಊಟ ಮಾಡಿದರೋ ಇಲ್ಲ ಅಂತ ತಿಳ್ಕೊಳ್ಳುವುದು ನಿನ್ನ ಕರ್ತವ್ಯ. ಅದು ಅಲ್ಲದೆ ಅವಳಿಗೆ ಇನ್ನೇನಾದರೂ ಸಮಸ್ಯೆ ಇದೆ ಎಂದು ಕೇಳುವುದು ನಿನ್ನ ಜವಾಬ್ದಾರಿ. ಹೀಗೆ ನೀವು ಮಾಡುವುದರಿಂದ ನಿಮ್ಮ ಸಂಬಂಧ ಬಲವಾಗಿ ಇರಲು ಸಾಧ್ಯವಾಗುತ್ತದೆ. ಎಂಟನೆಯದಾಗಿ, ಸಮಯ ಸಂದರ್ಭ ಇಲ್ಲದೆ ಗಟ್ಟಿಯಾಗಿ ಮಾತನಾಡುವ ಜನಗಳ ಹತ್ತಿರ ಇರಕ್ಕೆ ಹೋಗಬೇಡಿ. ಅವರಿಂದ ಸಾಧ್ಯವಾದಷ್ಟು ದೂರವಿರಿ. ಅಂತಹ ವ್ಯಕ್ತಿಗಳಿಂದ ನಿಮ್ಮನ್ನು ಸಹ ಇತರರು ಕೀಳಾಗಿ ನೋಡುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿರುತ್ತವೆ. ಒಂಬತ್ತನೆಯದಾಗಿ ಹೇಳಬೇಕಾದರೆ, ನಿನ್ನ ಕೆಲಸದಲ್ಲೇ ಆಗಿರಲಿ ಮನೆಯಲ್ಲಿ ಆಗಿರಲಿ ಬಂದಿರುವಂತಹ ಸಮಸ್ಯೆಗಳನ್ನು ಇತರರಿಗೆ ಹೇಳಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಹಾಗೆ ಹೇಳಿದರೆ ಇತರರು ನಿಮ್ಮನ್ನು ಬಲಹೀನರಾಗಿ ನೋಡುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿರುತ್ತವೆ ಮತ್ತು ನಿಮ್ಮನ್ನು ಅಥವಾ ನಿಮಗೆ ಕೆಡುಕನ್ನು ಉಂಟು ಮಾಡುವ ಸಾಧ್ಯತೆಗಳು ಸಹ ಇವೆ. 10ನೆಯದಾಗಿ, ತಪ್ಪು ಮಾಡಿದ ಪ್ರತಿ ಸಾರಿಯೂ ಸಾರಿ ಹೇಳಿ ಮತ್ತೆ ಮತ್ತೆ ತಪ್ಪು ಮಾಡುವಂತಹ ವ್ಯಕ್ತಿಗಳಿಂದ ದೂರ ಇರುವುದು ಉತ್ತಮ. ಯಾಕಂದರೆ ಅವನು ಈಗಾಗಲೇ ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಕೀಳಾಗಿ ನೋಡುವವರು ಮಾತ್ರ ಪದೇ ಪದೇ ತಪ್ಪುಗಳನ್ನು ಮಾಡಿ ನಿಮ್ಮ ಹತ್ತಿರ ಕ್ಷಮಾಪಣೆಯನ್ನು ಕೇಳುತ್ತಾರೆ.
11. ಬಡವರನ್ನು ನಿಮ್ಮ ಸ್ನೇಹಿತನಾಗಿ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಒಂದು ವೇಳೆ ನೀವು ಹಾಗೆ ಮಾಡಿದ್ದೇ ಆದರೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಇನ್ನಷ್ಟು ಬೀಳುವ ಸಾಧ್ಯತೆಗಳು ಕಂಡುಬರುತ್ತವೆ. 12. ಇತರ ರಹಸ್ಯಗಳನ್ನು ನಿಮಗೆ ಹೇಳುವಂತಹ ವ್ಯಕ್ತಿಗಳ ಹತ್ರ ನಿಮ್ಮ ರಹಸ್ಯಗಳನ್ನು ಹೇಳಬೇಡಿ. ಯಾಕಂದರೆ ಅವನು ನಿಮ್ಮ ರಹಸ್ಯಗಳನ್ನು ಸಹ ಇತರರಿಗೆ ಹೇಳುತ್ತಾನೆ ಎನ್ನುವ ವಿಷಯ ನೀವು ಮರೆಯಬೇಡಿ. 13. ನೀವು ಪ್ರಶಾಂತವಾದ ಜೀವನ ನಡೆಸಬೇಕಾದರೆ ಮನಸ್ಸಿನಲ್ಲಿರುವಂತಹ ನಿಮ್ಮ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಪ್ರಶಾಂತತೆಯಿಂದ ಇರಲು ಸಾಧ್ಯವಾಗುತ್ತದೆ. ಆದಷ್ಟು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಹಾಗಾಗಿ ಆಸೆಗಳನ್ನು ಆದಷ್ಟು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇ ಆದರೆ ನೀವು ಪ್ರಶಾಂತವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. 14. ಹಾಕಿಕೊಂಡಿರುವಂತಹ ವೇಷಧಾರಣೆಯಿಂದ ಇತರರನ್ನು ನೀವು ಅಂದಾಜು ಮಾಡಬೇಡಿ. ಯಾಕೆಂದರೆ ಯಾರಿಂದ ಯಾವ ಕೆಲಸ ನಿಮಗೆ ಬರುತ್ತದೋ ಗೊತ್ತಿರಲ್ಲ. ಹಾಗಾಗಿ ಎಲ್ಲರನ್ನೂ ಗೌರವಿಸಿ. 15. ಇತರರ ಬಲಹೀನತೆಗಳನ್ನು ನೀವು ಬಳಸಿಕೊಳ್ಳಬೇಡಿ. 16. ಒಂದು ಸಾರಿ ಮೋಸ ಮಾಡಿದಂತಹ ವ್ಯಕ್ತಿಗೆ ದೂರವಾಗಿರುವುದು ಉತ್ತಮ. ಯಾಕಂದರೆ ಅವನು ಮತ್ತೆ ಮತ್ತೆ ಮೋಸ ಮಾಡುವ ಸಾಧ್ಯತೆಗಳು ಕಂಡುಬರುತ್ತವೆ. 17. ಭಿಕ್ಷುಕನೊಂದಿಗೆ ಮತ್ತು ಬಡವನೊಂದಿಗೆ ಜಗಳಗಳನ್ನು ಇಟ್ಟುಕೊಳ್ಳಬೇಡಿ. ಯಾಕಂದರೆ ಇತರರು ನಿಮ್ಮನ್ನು ಸಹ ಹಾಗೆ ನೋಡುವ ಸಾಧ್ಯತೆಗಳು ಇರುತ್ತವೆ. 18. ಕೆಟ್ಟ ಕೆಟ್ಟ ಚಟಗಳಿಗೆ ಹೋಗಿ ಹೆಂಡತಿಯನ್ನು ದೂರ ಇಡಬೇಡಿ. ಯಾಕಂದರೆ ಜೀವನ ಪೂರ್ತಿವರೆಗೂ ಇರುವಂಥವಳು ಹೆಂಡತಿ ಮಾತ್ರ. ಹಾಗಾಗಿ ಪ್ರತಿದಿನವೂ ಅವಳೊಂದಿಗೆ ಸಾಧ್ಯವಾದ ಮಟ್ಟಿಗೆ ಬೇಗ ಮನೆಗೆ ಬಂದು ಅವಳೊಂದಿಗೆ ಊಟವನ್ನು ತಪ್ಪದೆ ಮಾಡುವುದು ಮರೆಯಬೇಡಿ ಹಾಗೂ ಬಿಡಬೇಡಿ. 19. ಹುಟ್ಟಿರುವುದು ಗಂಡು ಮಗು ಆಗಿರಲಿ ಹೆಣ್ಣು ಮಗು ಆಗಿರಲಿ ಸಮಾನವಾಗಿ ನೋಡುವಂತಹ ಒಂದು ನೋಟವನ್ನು ನೋಡಬೇಕು. ಇಲ್ಲ ಆದರೆ ಮಕ್ಕಳು ಬೆಳೆದ ನಂತರ ನಿನ್ನನ್ನು ಅತಿ ಹೀನವಾಗಿ ನೋಡಲು ಪ್ರಾರಂಭಿಸುತ್ತಾರೆ. 20ನೇದಾಗಿ ತಂದೆ ತಾಯಿಗಳು ಮರಣದ ನಂತರ ಸಹ ಈ 20 ವಿಷಯಗಳನ್ನು ಮರೆಯಬೇಡಿ. ಸ್ನೇಹಿತರೆ, ಇನ್ನಷ್ಟು ಹೊಸ ವಿಚಾರಗಳನ್ನು ನಿಮಗೆ ತಿಳಿಸುತ್ತಾ ಹೋಗುತ್ತೇನೆ. ಮತ್ತೆ ಹೊಸದಾಗಿರುವಂತಹ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.